ಸರ್, ಒಂದನೇದಾಗಿ ಈಗ 100 ವರ್ಷ ಆಗಿರುವಂಥದ್ದು ಸಂಘಟನೆಗೆ ಏನು ಹೇಳ್ತೀರಿ? ಮತ್ತು RSSನ 100 ವರ್ಷದ ಸಾಧನೆಗಳ ಬಗ್ಗೆ ಹೇಳೋದಾದರೆ ಏನು ಹೇಳಿ? ಹರಿ ಓಂ. ಈ 100 ವರ್ಷದ ಸಂಭ್ರಮ ಒಂದು ಭಾಗ. ಈ 100 ವರ್ಷದ ಕಾರ್ಯಕ್ರಮಗಳು ನಾವು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದೀವಿ, ಏನು ಕೆಲಸಗಳು ಮಾಡಿದ್ದೀವಿ, ಇದು ಸಮಾಜ ಪ್ರಾಬಲ್ಯ ಎಲ್ರಿಗೂ ತಿಳಿದಿರುವಂಥ ವಿಷಯ. ನಾವು ಏನನ್ನೇ ಮಾಡ್ತಿದ್ರೋ ನಮ್ಮ ಗುರು ಸಮ್ಮುಖದಲ್ಲೇ ನಾವು ಮಾಡ್ತೀವಿ. ನಾವು ಭಗವದ್ಧ್ವಜ ಹಾರಿಸುವಂಥ ನನ್ನ ಗುರು ಜ್ಞಾನದಿಂದ ಬೆಳೆದು ಬಾಳುವಂಥದ್ದು, ಅಜ್ಞಾನದಿಂದ ಜ್ಞಾನಕ್ಕೆ ಬೆಳೆಯುವಂಥದ್ದು ನನ್ನ ಸಮಾಜ. ಅದಕ್ಕಾಗಿ ಭಗವದ್ಧ್ವಜದ ಪ್ರತೀಕ. ಇದರ ಸಮ್ಮುಖದಲ್ಲಿ ನಾವು ನಿತ್ಯ ನಿರಂತರ ನಮ್ಮ ಕಾರ್ಯಕ್ರಮಗಳನ್ನ ಮಾಡ್ತಿರೋಂಥ ಸಂಘ ಶಾಖೆಗಳಿರ್ಬೋದು. ಈ ಶಾಖೆಗಳಿಂದ ನಾವು ಸಂಸ್ಕಾರಗಳನ್ನು ಪಡೆದು ದೇಶಭಕ್ತಿಯನ್ನು ಕಲಿತು ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ಸಾಮರ್ಥ್ಯವನ್ನು ಸಹಜವಾದ ಸಾಮಾನ್ಯ ನಾಗರಿಕರಿಗೆ ಕೊಡುವಂಥದ್ದು. ಇಲ್ಲಿ ನಾವು ಯಾವ ನಾಯಕರನ್ನು ತಯಾರು ಮಾಡ್ತಾ ಇಲ್ಲ, ಇಲ್ಲಿ ಯಾರು ಪ್ರಬಲ್ಯವಾದ ಕಾರ್ಯಕ್ರಮಗಳು ಮಾಡುವಂಥಲ್ಲ. ಸಹಜವಾದ ಒಬ್ಬ ನಾಗರಿಕ, ಸಾಮಾನ್ಯವಾದ ನಾಗರಿಕ ನಾಯಕತ್ವಕ್ಕೂ ಬೆಳೆಯುವಂಥ ರೀತಿಯಲ್ಲಿ ಸಮಾಜವನ್ನು ಸಿದ್ಧ ಮಾಡುವಂಥ ಸಣ್ಣ ಕೆಲಸ. ಇದನ್ನು ವಿಜೃಂಭಣೆಯಿಂದ ವಿಶೇಷವಾಗಿ ನಿರಂತರವಾಗಿ ಮಾಡುವಂಥ ಕೆಲಸ ಸಂಘದ ಕೆಲಸ. ಇದನ್ನು ನಾವು ಸಾಧಾರಣವಾಗಿ ಮಾಡ್ತಾಯಿದ್ದೀವಿ. ಇದರ ಪ್ರಬಲ್ಯವಾದ ಉದಾಹರಣೆಗಳು ನಾವು ಈಗ ಎದ್ದು ನಿಂತಿದ್ದೇವೆ. ರಾಜಕೀಯ ಮಟ್ಟದಲ್ಲಿರ್ಬೋದು, ಸಾಮಾಜಿಕ ಮಟ್ಟದಲ್ಲಿರ್ಬೋದು, ವ್ಯವಸ್ಥಿತ ಮಟ್ಟದಲ್ಲಿರ್ಬೋದು. ಹಾಗೆ ನಮ್ಮ ದೇಶದಲ್ಲಿ ಹಿಂದಿನ ಕಾಲದಿಂದ ಹಂಗಂದಾಗ, ಹಿಂದಿನ ಕಾಲ ಅಂತ ಹೇಳಿದ್ರೆ 1000 ವರ್ಷದ ಮಾತ್ರ ಹಿಂದೆ ತಗೊಳ್ತೀನಿ. ಅಲ್ಲಿದ್ದಂಥ ದಾಸ್ಯತ್ವ, ಅಲ್ಲಿದ್ದಂಥ ನಮ್ಮ ದಾಸ್ಯತ್ವ, ಗುಲಾಮಿತನ, ಅಸ್ಪೃಶ್ಯತೆ, ಇದು ಬೆಳೆದಂಥ ಈ ಘಟನೆಗಳನ್ನು ಸಹಜವಾಗಿ ಸಾಮಾನ್ಯವಾಗಿ ಯಾವುದೇ ದೊಡ್ಡ ಘೋಷಣೆಗಳಲ್ಲದೆ ಸಹಜವಾಗಿ ಮನುಷ್ಯರನ್ನು ಮನಸ್ಸಿನಿಂದ ಮನಸ್ಸನ್ನು ಮುಟ್ಟುವಂಥ ಸಾಮಾನ್ಯವಾದ ಕಾರ್ಯಕ್ರಮಗಳಿಂದ ನಾವು ಸಮಾಜವನ್ನು ಜೋಡಿಸುವಂಥ ಕೆಲಸನ ಪ್ರಬಲ್ಯವಾಗಿ ಮಾಡ್ಕೊಂಬರ್ತಾಯಿದ್ದೀವಿ. ಅದನ್ನು ಸಮಾಜ ಒಪ್ಪಿ ಬಾಳಿ ಬರ್ತಾಯಿದೆ. ಇದಕ್ಕೆ ಸಮಾಜದಿಂದ ವಿರೋಧನೂ ಬಂದಿರುತ್ತೆ. ಹೇಗೆ ಬೆಳಿತೀವೋ ಹಾಗೆ ವಿರೋಧ ಇರುತ್ತೆ. ಯಾವುದೇ ವಿರೋಧ ಮಾತುಗಳಿಗೆ ಸಂಘ ಎಲ್ಲೂ ಸ್ಪಂದಿಸ್ತದೆ, ತನ್ನ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗುತ್ತೆ. ಈಗಲೂ ಸಹ 100 ವರ್ಷದ ಕಾರ್ಯಕ್ರಮ ಸಂಭ್ರಮದಲ್ಲಿ ನಾವು ಎಲ್ಲೋ ದೊಡ್ಡದಾಗಿ ಮೆರವಣಿಗೆಗಳು ಮಾಡ್ತಾ ಹಾರಿಸೋನು ಸಂಭ್ರಮನ ಆಚರಿಸ್ತಾ ಇಲ್ಲ. ಇಲ್ಲೂ ನಾವು ಸಂಕಲ್ಪಗಳನ್ನು ಮಾಡ್ತಿದ್ದೀವಿ. ಇನ್ನು ಮುಂದೆ ಈ 100 ವರ್ಷದ ಸಂಭ್ರಮ ಹೇಗೆ ಮಾಡ್ತೀವಿ, ಈ 1 ವರ್ಷದ ಕಾಲ ನಿರಂತರ ಮನೆಗೆ ಸಂಘ ತಲುಪುವಂಥ ಕೆಲಸ, ನಾಗರಿಕರಲ್ಲಿ ಸಭ್ಯತೆ, ಸಾಮಾಜಿಕ ಕಳಕಳಿ ಇದನ್ನೆಲ್ಲ ಮೂಡಿಸುವಂಥದ್ದು, ರಾಷ್ಟ್ರೀಯತೆಯನ್ನು ಮೂಡಿಸುವಂಥದ್ದು, ದೇಶಭಕ್ತವನ್ನು ಬೆಳೆಸುವಂಥದ್ದು, ಈ ಕೆಲಸವನ್ನು ಮಾಡುವಂಥದ್ರಲ್ಲಿ ನಾವು ನಮ್ಮನ್ನು ತೊಡಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. RSSಗೂ ಹಾಗೆ ಸ್ವತಂತ್ರ ಹೋರಾಟಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನುವಂತಹ DCM DK ಶಿವಕುಮಾರ್ ಅವರ ಸ್ಟೇಟ್ಮೆಂಟು, ಏನು ಹೇಳ್ತೀರಿ ಇದಕ್ಕೆ? ವ್ಯಕ್ತಿಗಳ ಬಗ್ಗೆ ಮಾತಾಡೋದು ನಶ್ವರ. ಸಂಘ ಯಾವತ್ತು, ನಾವು ಸಂಘ ಸ್ವಯಂ ಸೇವಕರು ಯಾವ ವ್ಯಕ್ತಿಗಳಿಗೆ ಉತ್ತರ ಕೊಡುವಂಥದ್ದಲ್ಲ. ನಾವು ಎಲ್ಲೋ ನಾನು ಇಂಥ ನಾಯಕ, ನಾನು ಹಿಂಗೆ ಮಾಡಿದ್ದೀನಿ, ನನ್ನ ಹಿಂದೆ 100 ಜನ ಬಂದಿದ್ದೀವಿ, ನಾವು ಈ ಹೋರಾಟಗಳನ್ನು ಮಾಡಿದ್ದೀವಿ, ಅವತ್ತೂ ಹೇಳಿಲ್ಲ, ಇವತ್ತಿಗೂ ಹೇಳಿಲ್ಲ. ಪರಮ ಪೂಜನೆ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದಾಗ ಉಪ್ಪು ಸತ್ಯಾಗ್ರಹ ಇರ್ಬೋದು, ಜಂಗಲ್ ಸತ್ಯಾಗ್ರಹ ಇರ್ಬೋದು, ಸೈಮನ್ ದೇಶೋಡ ಸತ್ಯಾಗ್ರಹ ಇರ್ಬೋದು, ಎಲ್ಲದರಲ್ಲೂ 1925ರಿಂದ ಬಂದಂಥ ಜನ, ಅದರಲ್ಲಿದ್ದಂಥ ಸ್ವಯಂ ಸೇವಕರು ಸಹಜವಾಗಿ ಭಾಗವಹಿಸುವಂತಿರೋದು. ಅದರಲ್ಲಿ ರಾಮ ಭಾಗವಹಿಸಿದ್ನ, ಕೃಷ್ಣ ಭಾಗವಹಿಸಿದ್ನ, ನಾಣಿ ಭಾಗವಹಿಸಿದ್ನ, ಬೆಂಕಿ ಭಾಗವಹಿಸಿದ ಹೆಸರುಗಳು ಬರೋಲ್ಲ. ನಮ್ಮ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದಕ್ಕಾಗಿ ನಾವು ಯಾರಿಗೂ ಉತ್ತರ ಕೊಡಬೇಕಾಗಿಲ್ಲ. ಸಮಾಜ ತಿಳ್ಕೊಳ್ಳುತ್ತೆ, ಸಮಾಜ ಜೋಡು ಬರ್ತಾಯಿದೆ, ಸಮಾಜ ಈಗ ಅದನ್ನು ಉತ್ತರಿಸ್ತಾ ಇದೆ. ನಾವು ವಿಶ್ವಗುರುವಾಗಿ ಬೆಳೀತಿರೋದು ನಾವು ಅಪಾರ್ಥ ಮಾಡ್ಕೊಳ್ತೀವಿ. ಗುರು ಅಂದಿದ ತಕ್ಷಣ ನಾವು ಮೆಕಾಲೆ ಸ್ಕೂಲ್ ನಡೆಸುವಂಥ ಸ್ಕೂಲಲ್ಲಿ ಪಾಠ ಮಾಡುವಂಥ ಮೇಷ್ಟ್ರು ಕಡ್ಡಿ ಇಟ್ಕೊಂಡು ಮಾತಾಡ್ತಾರೆ ಅನ್ನೋ ಥರ ಅಂದ್ಕೊಳ್ತೀವಿ. ವಿಶ್ವಗುರು ನಮ್ಮ ಆಚರಣೆಯಿಂದ ಬರುತ್ತೆ. ನಮ್ಮ ಸದಾಚಾರದ ನಡತೆಯನ್ನು ನೋಡಿ ಬಾಕಿಯವ್ರು ತಿಳ್ಕೊಂಡು ಬೆಳೀತಾರಲ್ಲ, ಹಾಗಾಗಿ ನಾವು ವಿಶ್ವಗುರು ಆಗ್ತೇವೆ. ಅವರು ನಮ್ಮನ್ನು ಗುರುವಾಗಿ ಸ್ವೀಕರಿಸ್ತಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ RSS ಭಾಗವಹಿಸುತ್ತಾ ಆ ಹೋರಾಟದಲ್ಲಿ ಅನ್ನುವಂತಹ ಪ್ರಶ್ನೆಗಳು. ಖಂಡಿತ ಸ್ವತಂತ್ರ ಹೋರಾಟದಲ್ಲಿ ಸ್ವಯಂ ಸೇವಕರು ನಾವು ಭಾಗವಹಿಸದೆ ಇಲ್ದಿದ್ರೆ ಅಲ್ಲಿ ಸಾಮಾನ್ಯ ನಾಗರಿಕ ಜನ ಬೇಕಾಗಿತ್ತಲ್ಲ. ನಾವೆಲ್ಲರೂ ನಾವು ಕಾಂಗ್ರೆಸ್ನವರು ಅಂತ ಹೇಳ್ಕೊಳ್ಳಲ್ಲ, ನಾವು ಬಜರಂಗ ದಳ ಅಂತ ಹೇಳ್ಕೊಳ್ತಿರಲ್ಲ, ನಾವು RSನವರು ಅಂತ ಹೇಳ್ಕೊಳ್ತಾ ಇರಲಿಲ್ಲ. ಸಾಮಾನ್ಯ ನಾಗರಿಕರಾಗಿ ಬಂದಿರ್ತೀವಿ. ಇಲ್ಲಿ ಸಂಘ ಸಾಮಾನ್ಯ ನಾಗರಿಕರನ್ನು ದೇಶಭಕ್ತರನ್ನು ಬೆಳೆಸುವಂಥದ್ದೇ ಆಗುತ್ತೆ ಹೊರತು ಒಂದು ಪಕ್ಷವನ್ನು ಕಟ್ಟಿ ಅದಕ್ಕೊಂದು ಹೆಸರು ಹೇಳಿ ಬಾಳುವಂಥದ್ದು ಕೆಲಸ ಮಾಡ್ತಿರ್ಲಿಲ್ಲ. ನಾವು ಸ್ವಯಂ ಸೇವಕರು ಸಾಮಾನ್ಯ ನಾಗರಿಕರು. ಇವತ್ತಿಗೂ ನಾವು ಸಾಮಾನ್ಯ ನಾಗರಿಕರೇ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟಿಂದ ಸಣ್ಣ ಆಗಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್